ನಮಸ್ಕಾರ ವೀಕ್ಷಕರೇ, ಶ್ರೀಗರಿ ವಾರ್ತೆಗರಿಗೆ ಸ್ವಾಗತ. ನಾನು ನಿಮ್ಮ ಗ್ರಹೇಶ್ವರ ಗಾರ್ಡಿಗೇಂದ್ರ. ಇವತ್ತು ನಮ್ಮ ಸಮಾಜ ಈ ಉರಿ ಬಿಸಿಲಿನಲ್ಲಿ ಈ ರಾಜ್ಯದ ಬಲಗೈ ಸಮಾಜ ಬೀದಿಗೆ ಬಂದು ನಿಂತ್ಕೊಳ್ತಕ್ಕಂಥ ಸ್ಥಿತಿಗೆ ತಂದಿದಾರಲ್ಲ ಈ ಸರ್ಕಾರದವರು. ಇವ್ರಿಗೆ ಒಳ್ಳೇದಾದಪ್ಪ. ಇವ್ರಿಗೆ ನಮ್ಮನ್ನೆಲ್ಲ ಇವ್ರಿಗೋಸ್ಕರ ಬೀದಿಲಿ ನಿಂತಿದ್ವಿ ನಾವು 2023ರಲ್ಲಿ. ಈಗ ಮತ್ತೆ ನಮಗೋಸ್ಕರ ಇವರು ನಮ್ಮನ್ನು ಬೀದಿಲಿ ನಿಲ್ಲಿಸ್ಬಿಟ್ಟಾರ. ಒಂದು 2-3 ಡೇಟ್ಗಳಿದೆ. ಆ ಡೇಟ್ಗಳನ್ನ ಹೇಳ್ಬಿಡ್ತೀನಿ, ಯಾಕಂದ್ರೆ ಡೇಟ್ಗಳು ಕನ್ಫರ್ಮ್ ಮಾಡ್ಬಿಡಿ ಎಂತ ಈ ಸರ್ಕಾರ ಎಂತ ವೈರುಧ್ಯವನ್ನ ಮಾಡಿದೆ ಅಂತ ಹೇಳಿ ಒಂದು 2-3 ಡೇಟ್ನ ಗುರುತು ಮಾಡಿದ್ದೀನಿ. ನಾನು ಅದು ಹೇಳ್ಬಿಡ್ತೀನಿ, ಕೇಳ್ಕೊಳ್ಳಿ ಒಂಚೂರು ಅಷ್ಟೇ. 1/8/2024ರಲ್ಲಿ ರಾಷ್ಟ್ರೀಯ ಸರ್ವೋಚ್ಚ ನ್ಯಾಯಾಲಯ ಆಯಾ ರಾಜ್ಯಗಳಿಗೆ ಒಳ ಮೀಸಲಾತಿಯನ್ನು ಜಾರಿ ಮಾಡಬಹುದು ಅಂತ ಆದೇಶವನ್ನ ನೀಡಿತು. ಆಯಾ ರಾಜ್ಯದಲ್ಲಿರ್ತಕ್ಕಂಥ ಜಾತಿವಾರು ಪಟ್ಟಿಯನ್ನು ತಕ್ಕೊಂಡು ನೀವು ನೀಡಿ ಅಂತ. ಅದರ ಆಧಾರದ ಮೇಲೆ ಕರ್ನಾಟಕ ಸರ್ಕಾರ ನವೆಂಬರ್ 2024ರಲ್ಲಿ ಜಸ್ಟಿಸ್ ನಾಗಮೋಹನ್ ದಾಸ್ ಅವರ ನೇತೃತ್ವದಲ್ಲಿ ಏಕಸದಸ್ಯ ಆಯೋಗವನ್ನು ರಚನೆ ಮಾಡಿದ್ರು. 1/8/2025ರಲ್ಲಿ ಎಲ್ಲ ಎಂಪರಿಕಲ್ ಡಾಟಾವನ್ನ ಕಲೆಕ್ಟ್ ಮಾಡಿದಂತಹ ಆಯೋಗದ ಅಧ್ಯಕ್ಷರು ಆಯೋಗದ ವರದಿಯನ್ನ ಸಲ್ಲಿಸುವಾಗ ಹೇಳ್ತಾರೆ, 5 ಗುಂಪು ಕರ್ನಾಟಕ ರಾಜ್ಯದಲ್ಲಿರ್ತಕ್ಕಂಥ 101 ಜಾತಿಗಳನ್ನ 1,05,00,000 ಜಾತಿಗಳನ್ನ 5 ಭಾಗವಾಗಿ ವಿಂಗಡಿಸ್ತಾರೆ. ಎ ಟಚಬಲ್ ಎಸ್ಸಿಸ್ 4%, ಬಿ ಮಾದಿಗ ಸಂಬಂಧಿತ ಜಾತಿಗಳು 6%, ಸಿ ವಲಯ ಸಂಬಂಧಿತ ಜಾತಿಗಳು 5%, ಡಿ ನೊಮೆಡಿಕ್ಸ್ ಮೈಕ್ರೋ ಕಮ್ಯುನಿಟೀಸ್ ಅಂತ 1%, ಮತ್ತೆ ಆದಿ ಕರ್ನಾಟಕ, ಆದಿ ದ್ರಾವಿಡ, ಆದಿ ಆಂಧ್ರ ಅಂತ ಯಾರು ಜಾತಿ ಹೇಳ್ಕೊಳ್ದೇ ಇದ್ರೆ ಇವ್ರಿಗೆ 1% ಅಂತ ಹೇಳಿ 5 ಭಾಗವಾಗಿ ವಿಂಗಡಿಸ್ತಾರೆ. 5 ಭಾಗವಾಗಿ ವಿಂಗಡಿಸಿ ವರದಿಯನ್ನು ನೋಡಿದ ಮೇಲೆ ಯಾವಾಗ ಬಲಗೈ ಸಂಬಂಧಿತ ವಲಯ ಜಾತಿಗಳಿಗೆ 5% ರಿಸರ್ವೇಶನ್ ಅಂತ ಬಂತು, ಆವಾಗ ಮಾತ್ರ ಇಡೀ ರಾಜ್ಯದಲ್ಲಿ ವಲಯ ಸಂಬಂಧಿತ ಜಾತಿ ಒಂದೇ ಒಂದ್ಸರಿ ಮಾತಾಡುದು ನಮ್ಗೆ ಮೋಸ ಆಗಿದೆ ಅಂತ. ಅಲ್ಲಿವರೆಗೂ ಸುಮಾರು ವರ್ಷಗಳ ಕಾಲ ಈ ಒಳ ಮೀಸಲಾತಿ ವಿಚಾರದಲ್ಲಿ ಅನೇಕ ಜನರು ತಮ್ಮ ಬಾಯಿಗೆ ಬಂದಾಗ ಮಾತಾಡರೆ, ವಲಯರು ಒಂದು ಮಾತಾಡಿಲ್ಲ. ಒಂದು ಮಾತು ಇದುವರೆಗೂ ಒಂದು ಮಾತಾಡಿರ್ಲಿಲ್ಲ. 5% ಆದಾಗ ಮಾತ್ರ ಒಂದೇ ಒಂದು ಮಾತನ್ನ ಆಡಿದ್ರು ಅವರು, ಇಲ್ಲ ನಮ್ಗೆ ಅನ್ಯಾಯ ಆಗಿದೆ ಅಂತ. ತಕ್ಷಣ ಸರ್ಕಾರ ಮಾನ್ಯ ಮುಖ್ಯಮಂತ್ರಿಗಳ ನೇತೃತ್ವದಲ್ಲಿ 18/8/2025ರಲ್ಲಿ ಸಚಿವ ಸಂಪುಟಕ್ಕೆ ಈ ಎಲ್ಲ ವರದಿಯನ್ನು ತಕ್ಕೊಂಡು 5 ಭಾಗ ಇದ್ದದನ್ನ 3 ಭಾಗ ಮಾಡಿದ್ರು, ಎ ಬಿ ಸಿ ಅಂತ. ಎ ಮಾದಿಗ ಸಂಬಂಧಿತ ಜಾತಿಗಳು 6%, ಬಿ ವಲಯ ಸಂಬಂಧಿತ ಜಾತಿಗಳು 6%, ಸಿ ಎಲ್ಲ ಅಸ್ಪೃಶ್ಯ ಜಾತಿಗಳಿಗೆ 5% ರಿಸರ್ವೇಶನ್ ಫಿಕ್ಸ್ ಮಾಡ್ತಾರೆ. ಇದಾಯ್ತು. ಇದು ಒಂದು ಹಂತಕ್ಕೆ ತಲುಪ್ತು. ಇದು ತಲುಪ್ತಿದ್ದಾಗೇನೆ 18ನೇ ತಾರೀಕು ಕ್ಯಾಬಿನೆಟ್ ಅಲ್ಲಿ ಡಿಸಿಷನ್ ಆಯ್ತಿದ್ದಾಗೇನೆ 3/9/2025ಕ್ಕೆ ರೋಸ್ಟರ್ ಬಿಂದುನ ಇದೇ ಸರ್ಕಾರ ಜಾರಿ ಮಾಡುತ್ತೆ ಅಂತಂದ್ರೆ, ಒಳ ಮೀಸಲಾತಿ ಜಾರಿ ಆಗ್ಬೇಕಾಗಿತ್ತು ಯಾವಾಗ ಅಂತಂದ್ರೆ ಆಯೋಗದ ಶಿಫಾರಸುಗಳನ್ನ ಸಂಪುಟ ಶಿಫಾರಸು ಮಾಡಿ ಸಂಪುಟ ಒಪ್ಕೊಂಡು ಅದನ್ನ ವಿಧಾನಸಭೆ ವಿಧಾನ ಪರಿಷತ್ತಿನಲ್ಲಿ ಚರ್ಚೆ ಮಾಡಿ ಅನುಮೋದನೆ ಮಾಡಿ ರಾಜ್ಯಪಾಲರ ಅಂಕಿತಕ್ಕೆ ಕಳಿಸಿ ರಾಜ್ಯಪಾಲರ ಆದೇಶ ಆದ್ಮೇಲೆ ಒಳ ಮೀಸಲಾತಿ ಜಾರಿ ಆಗ್ಬೇಕಾಗಿತ್ತು. ಆಮೇಲೆ ರೋಸ್ಟರ್ ಬಿಂದು ಮಾಡಬೇಕಾಗಿತ್ತು. ಆಮೇಲೆ ಜಾತಿ ಪ್ರಮಾಣ ಪತ್ರಗಳು ಎ ಬಿ ಸಿ ಅಂತ ಕೊಡಿ ಅಂತ ಹೇಳ್ಬೇಕಾಗಿತ್ತು. ಅದು ಯಾವ್ದನ್ನೂ ಮಾಡಲಿಲ್ಲ ಇವರು. ಸಂಪುಟ ಒಪ್ಪತ್ತಿದ್ದಾಗೆ 18ನೇ ತಾರೀಕು ಸಂಪುಟ ಒಪ್ಪತ್ತೆ, 9ನೇ ತಿಂಗಳು 3ನೇ ತಾರೀಕು ರೋಸ್ಟರ್ ಬಿಂದುನ ಮಾಡಿ ಬಿಡ್ತಾರೆ. ಇವರು ರೋಸ್ಟರ್ ಬಿಂದು ಮಾಡುವಾಗ ಮಾಡ್ತಕ್ಕಂಥ ದುರಂತ ಏನು ಅಂತಂದ್ರೆ, ಎ ಮಾದಿಗ ಸಂಬಂಧ ಜಾತಿಗಳು 1ನೇ ಸ್ಥಾನಕ್ಕೆ, ಬಿ ವಲಯ ಸಂಬಂಧಿತ ಜಾತಿಗಳು 9ನೇ ಸ್ಥಾನಕ್ಕೆ, ಸಿ ಕೊಲಂಬಗಳು 15ನೇ ಸ್ಥಾನಕ್ಕೆ ಅಂತ. ಯಾಕೆ 9ನೇ ಸ್ಥಾನಕ್ಕೆ ಕಳಿಸಿದ್ದಾರೆ ಅಂದ್ರೆ, ಸನ್ಮಾನ್ಯ ನಾಗಮೋಹನ್ ದಾಸ್ ಅವರು ಆಯೋಗದ ಅಧ್ಯಕ್ಷರು ಒಂದು ಮಾತು ಹೇಳಿದ್ರಲ್ಲ, 75 ವರ್ಷಗಳಿಂದ ಚಂದಾಗಿ ಉಂಡಿದಾರೆ ನೀವು, ಈಗ ಹೊಸ್ಕೊಂಡಿರೋರು ಬಿಟ್ಬಿಡಿ ಅಂತ. ಅದಕ್ಕೆ ಮಾಡ್ರಕ್ಕಂತ ಇದೆ. ಹೇಳಿರೋದು ಬರೆದಿರೋದು ಎಲ್ಲವೂ ಆಗದ, ಬರೆದು ಅವನ ಹೇಳುವವನ ಅಂದ್ರೆ 75 ವರ್ಷಗಳಿಂದ ಈ ವಲಯರು ಕರ್ನಾಟಕ ರಾಜ್ಯದಲ್ಲಿ ಎಲ್ಲ ಅನ್ನನ ಕಿತ್ತಿಗೆ ಉಂಡ್ಕೊಂಡರೆ, ಹಾಗಾಗಿ ಈಗ ಕೊಟ್ಬಿಡಿ ಅಂತ ಹೇಳಿರೋದು. 9ನೇ ತಾರೀಕು 3/9/2025 ರೋಸ್ಟರ್ ಬಿಂದು ಮಾಡ್ತಾರೆ. ಅದರ ಜೊತೆಗೆ ಇನ್ನೊಂದು ದುರಂತ ಏನು ಅಂತಂದ್ರೆ, 10ನೇ ತಿಂಗಳು ಅಕ್ಟೋಬರ್ 8ನೇ ತಾರೀಕು 2025ರಲ್ಲಿ ಸಮಾಜ ಕಲ್ಯಾಣ ಇಲಾಖೆಯಿಂದ ಒಂದು ಆದೇಶವನ್ನು ಹೊರಡಿಸಿ, ಈ ಕರ್ನಾಟಕ ರಾಜ್ಯದಲ್ಲಿರ್ತಕ್ಕಂಥ ಮೊದಲು ಏನು ಆದಿ ಕರ್ನಾಟಕ, ಆದಿ ದ್ರಾವಿಡ ಅಂತ ಕೊಡ್ತಿದೆ ಅದನ್ನ ಕೊಡಬೇಡಿ, ಎ ಬಿ ಸಿ ಅಂತ ಸರ್ಟಿಫಿಕೇಟ್ ನ ಕೊಡಿ ಅಂತ ಸಮಾಜ ಕಲ್ಯಾಣ ಇಲಾಖೆ ಆದೇಶವನ್ನು ಹೊರಡಿಸುತ್ತದೆ. ಎಂತ ಮೋಸ ಇವರು ಮಾಡಿರೋ ಈ ಮೋಸಕ್ಕೆ ಇವತ್ತು ಮೊನ್ನೆ KCET ಎಕ್ಸಾಮ್ ಅಲ್ಲಿ ಬರೆದಿರ್ತಕ್ಕಂಥ ನಮ್ಮ ಸಮಾಜದ ಅನೇಕ ಯುವಕರು ಯಾವ ಉಪನ್ಯಾಸ ಹುದ್ದೆಗೆ ಅರ್ಹತೆಯನ್ನು ಹೊಂದಬೇಕಾಗಿತ್ತೋ ಅವರು ಜಾತಿ ಪ್ರಮಾಣ ಪತ್ರಗಳನ್ನ ಕೊಡ್ಲಾರದೆ ಅನೇಕ ಜನರು ಅರ್ಜಿ ರಿಜೆಕ್ಟ್ ಆಗೋಗದ. ಇವತ್ತು ಈ ಅನ್ಯಾಯನ ಯಾರು ತುಂಬ್ತಾರೆ? ಆದರ್ಶ ಶಾಲೆ, ಮೊರಾರ್ಜಿ ಶಾಲೆ, ಕಿತ್ತೂರು ರಾಣಿ ಚೆನ್ನಮ್ಮ ಶಾಲೆಗಳಿಗೆ ಮಕ್ಕಳನ್ನ ಸೇರಿಸಲಿಕ್ಕೆ
ಪ್ರವರ್ಗ ಎ ಬಿ ಸರ್ಟಿಫಿಕೇಟ್ಗಳನ್ನ ಕೊಡಕ್ಕಾಗದೆ ಎಷ್ಟೋ ಮಕ್ಕಳು ಶಿಕ್ಷಣದಿಂದ ವಂಚಿತರಾಗಿದ್ದಾರೆ. ಈ ನಷ್ಟವನ್ನು ಯಾರು ತುಂಬ್ತಾರೆ? ಇವರು ಈ ಸರ್ಕಾರ ಇದನ್ನ ಮಾಡಿದ ಬಂಧುಗಳೇ. ಇದರ ಜೊತೆಗೆ ಮಾನ್ಯ ಹೈಕೋರ್ಟ್ 27/11/2025 ಯಾಕೋ ಮೀಸಲಾತಿ ಪ್ರಮಾಣದಲ್ಲಿ ವ್ಯತ್ಯಾಸ ಕಾಣ್ತಾ ಇದೆ ಅಂತ ಹೇಳಿ ಇಂಟ್ರೀಮ್ ಸ್ಟೇ ಅನ್ನ ಕೊಡುತ್ತೆ, ಮಧ್ಯಂತರ ತಡೆಯಾಜ್ಞೆಯನ್ನು ಕೊಟ್ಟಿದೆ. ಅದರ ಆಧಾರದ ಮೇಲೆ ಇವರು ಅದು ಇಂಟ್ರೀಮ್ ಆರ್ಡರ್ ಕೊಟ್ಟರು ಬೆಳಗಾವಿ ಅಧಿವೇಶನದಲ್ಲಿ 12ನೇ ತಿಂಗಳು 11ನೇ ತಾರೀಕು ವಿಧಾನಸಭೆಯಲ್ಲಿ ಬಿಲ್ ಪಾಸ್ ಆಗುತ್ತೆ. SC/ST ಬಿಲ್ 2025 ಒಳ ಮೀಸಲಾತಿ ಬಿಲ್ಲು ವಿಧಾನಸಭೆಯಲ್ಲಿ ಪಾಸ್ ಆಗುತ್ತೆ. 2ನೇ ಫೆಬ್ರವರಿ 3ನೇ ತಾರೀಕು ರಾಜ್ಯಪಾಲರ ಅಂಕಿತ ಕಳಿಸ್ತಾರೆ. ರಾಜ್ಯಪಾಲರು ಇದರಲ್ಲಿ ಏನೋ ಸಮಸ್ಯೆ ಇದೆ ಅಂತ ಹೇಳಿ ಆ ಬಿಲ್ ನ ಪೆಂಡಿಂಗ್ ಉಳಿಸ್ಕೊಂಡಿರ್ತಾರೆ. ಪೆಂಡಿಂಗ್ ಉಳಿದಿರುತ್ತೆ ಬಿಲ್. ಅದಾದ್ಮೇಲೆ 26ನೇ ತಾರೀಕು ಈ ರಾಜ್ಯದ 5 ಜನ ಮಂತ್ರಿಗಳು ಮತ್ತೆ ಪರಿಶಿಷ್ಟ ಪಂಗಡದ ಒಬ್ಬ ಮಂತ್ರಿ 6 ಜನರು ಹೋಗಿ ರಾಜ್ಯಪಾಲರನ್ನ ಒಪ್ಪಿಸಿ ಒಳ ಮೀಸಲಾತಿ ಬಿಲ್ಗೆ ನೀವು ಸೈನ್ ಮಾಡಿ ಅಂತ ಸೈನ್ ಮಾಡ್ಸ್ಕೊ ಬರ್ತಾರೆ. ಈ ಅನ್ಯಾಯ ಪಡ್ಕೊತಾ ಇದ್ದಾರೆ ಜನ. ನಮ್ಗೆ ಅನ್ಯಾಯ ಆಗಿದೆ. ಹಾಗಾದ್ರೂ ಬಿಲ್ಗೆ ಸೈನ್ ಮಾಡ್ಸ್ಕೊ ಬಂದು ಈ ಸಮಾಜವನ್ನ ವ್ಯವಸ್ಥಿತವಾಗಿ ಕಾನೂನುಬದ್ಧವಾಗಿ ಈ ಸಮಾಜದ ಮೇಲೆ ಕಾಲು ಮಾಡತಕ್ಕಂಥ ಕೆಲಸವನ್ನ ಈ ಸರ್ಕಾರ ಮಾಡಿದೆ. ಈ ಸರ್ಕಾರ ನಮ್ಮ ಸಮಾಜದ ಮೇಲೆ ಅದು ಯಾವ ದ್ವೇಷ ಇತ್ತೋ, ಸಿದ್ದರಾಮಯ್ಯನವ್ರ ದ್ವೇಷ ಇತ್ತೋ ಅಥವಾ ಇನ್ನಿತರ ಮಂತ್ರಿಗಳ ದ್ವೇಷ ಇತ್ತೋ ನಮಗಂತೂ ಗೊತ್ತಿಲ್ಲ. ಅಸೂಯೆ ಇತ್ತೋ ನಮಗಂತೂ ಗೊತ್ತಿಲ್ಲ. ಒತ್ತ ಕಿಚ್ಚಿತ್ತೋ ನಮಗಂತೂ ಗೊತ್ತಿಲ್ಲ. ಆದ್ರೆ ವ್ಯವಸ್ಥಿತವಾಗಿ ಈ ಸಮಾಜವನ್ನ ಇಡೀ ರಾಜ್ಯದಲ್ಲಿ ಇವರಿಗೆ ಸಾಮಾಜಿಕವಾಗಿ, ಶೈಕ್ಷಣಿಕವಾಗಿ, ಔದ್ಯೋಗಿಕವಾಗಿ ಯಾವ ಅವಕಾಶಗಳು ಸಿಗಬಾರದು ಅಂತ ವ್ಯವಸ್ಥೆಯನ್ನು ತಂದು ನಿಲ್ಲಿಸಿದೆ. ಇವತ್ತು ಈ ಅನ್ಯಾಯವನ್ನ ಸರಿಪಡಿಸಿ ಅಂತ ಹೇಳಿ ಅನೇಕ ಹೋರಾಟಗಳು ನಡೀತಾ ಇದೆ. ಬಲಗೈ ಸಂಬಂಧಿತ ಜಾತಿಗಳ ಹೋರಾಟಗಳು. ಮತ್ತೆ ಮುಂದಿನ ವಾರ್ತೆಗರಿಯಲ್ಲಿ ಭೇಟಿಯಾಗೋಣ. ಶ್ರೀಗರಿ, ನಿಮ್ಮ ಮನದಾಳದ ಗರಿ. ನಮಸ್ಕಾರ.